ಸೊ ನೆಕ್ಸ್ಟ್ ದ್ರೌಪದಿ. ಓಕೆ, ದ್ರೌಪದಿ ಅಂತಂದ್ರೆ ತುಂಬಾ ಅನ್ಯಾಯವಾಗೋಯ್ತು, ತುಂಬಾ ಸಿಟ್ಟಿರುವಂತಹ ಆಕೆ ಅಂತೆಲ್ಲ ಏನೇನೇನೇನೋ ವಿಕ್ಟಿಮೈಸ್ಡು ಇದು ಫೆಮಿನಿಸಮ್ ಎಲ್ಲ ತರ್ತಾರೆ. ಆ ದ್ರೌಪದಿಯ ಕ್ಯಾರೆಕ್ಟರು, ಶಿ ವಾಸ್ ಸಚ್ ಅ ಬ್ಯೂಟಿಫುಲ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಅ ಗ್ರೇಸ್ಫುಲ್ ಆ್ಯಂಡ್ ಎಲಿಗೆಂಟ್ ಪರ್ಸನ್. ಮತ್ತು ಮ್ಯಾನೇಜ್ಮೆಂಟು, ದ್ರೌಪದಿಯ ಲೈಫ್ನಲ್ಲಿ ಹೇಗೆ 5 ಜನರ ಜೊತೆಗೆ ಗಂಡಂದ್ರ ಜೊತೆಗೆ ಮ್ಯಾನೇಜ್ ಮಾಡ್ತಾ ಇದ್ಲು. ಅವಳು ದ್ವೇಷಾಗ್ನಿಯಲ್ಲಿ ಹುಟ್ಟಿಸಿದ್ದು, ದೃಪದ ಮತ್ತು ದ್ರೋಣರ ದ್ವೇಷಾಗ್ನಿಯಲ್ಲಿ ಹುಟ್ಟಿದ್ದು. ಆದರೆ ಅವಳು ಎಷ್ಟು ಚೆನ್ನಾಗಿ ತನ್ನ ಒಬ್ಬೊಬ್ಬ ಗಂಡಂದ್ರನ್ನ ಅವಳು ಹೇಳ್ತಾಳೆ ಒಂದು ಸೀನ್ನಲ್ಲಿ, ಏನಂದರೆ ನನ್ನ ಗಂಡಂದ್ರೆಲ್ಲ ಮನೆಯಿಂದ ಹೋಗ್ಬೇಕಂದ್ರೆ ಒಳ್ಳೆ ಮಾತು ಹೇಳಿ ಕಳಿಸ್ತಾ ಇದ್ದೆ, ಅವ್ರು ಬರ್ಬೇಕಂದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ದೆ ಅಂತ. ನೋಡಿ, ದಿಸ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಥಿಂಗ್. ಈಗ ಒಂದು ಗಂಡ ಮನೆಗೆ ಬಂದ್ರೆ ಫೋನ್ ನೋಡ್ತಾ ಇರ್ತಾರೆ, ಅಥವಾ ಹಿಂದಿನ ಕಾಲದಲ್ಲಿ ಸ್ವಲ್ಪ ಟಿವಿ ನೋಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಬಾಗಿಲಲ್ಲಿ ನಿಂತು ನಾನು ಸ್ವಾಗತ ನಕ್ಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ದೆ. ಪ್ರತಿಯೊಬ್ಬರ ಶಕ್ತಿ ಏನಿತ್ತು ಅದನ್ನ ನಾನು ಎಂಕರೇಜ್ ಮಾಡ್ತಾ ಇದ್ದೆ ಅಂತ. ಧರ್ಮರಾಜನಿಗೆ ಅವನಿಗಿದ್ದಿದ್ದ ಗುಣ, ಅರ್ಜುನನ್ಗಿದ್ದಿದ್ದ ಗುಣ, ಭೀಮನಿಗಿದ್ದಿದ್ದು, ಅವನು ಭೀಮ ರೆಸ್ಲರು, ಸೊ ಅವನನ್ನೆಲ್ಲ ಎಂಕರೇಜ್ ಮಾಡಿ, ಅರ್ಜುನ ಆರ್ಚರು ಅವನನ್ನ ಎಂಕರೇಜ್ ಮಾಡಿ ಪ್ರತಿಯೊಂದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ಲು ಅಂತ. ಎಲ್ಲಿ ತನಕ ಅಂದರೆ ಅತ್ತೆ ಅವಳಿಗೆ ನನ್ನ ಹತ್ರ ಯಾರಾದರೂ ಒಡವೆ ಕೊಟ್ರೆ ಅದನ್ನ ಅತ್ತೆಗೆ ತೋರಿಸಿ ಆಕೆ ಓಕೆ ಅಂದ್ರೆ ಅದನ್ನ ಧರಿಸ್ತಾ ಇದ್ದೆ ಅಂದ್ರೆ ಶಿ ವಾಸ್ ಅ ಕ್ವೀನ್. ಆದರೆ ಒಂದು ಅತ್ತೆಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ಈ ಥರ ವ್ಯಾಲ್ಯೂಸ್ನ ನಾವು ಆ ದ್ರೌಪದಿನಲ್ಲಿ ತರ್ತೇವೆ. ಮತ್ತೆ ಈ ಕ್ರಿಯೇಟಿವ್ ವೇ ಆಫ್ ಪ್ರೆಸೆಂಟಿಂಗ್, ಎಲ್ರಿಗೂ ಮಹಾಭಾರತ ಕತೆ ಗೊತ್ತು, ಎಲ್ರಿಗೂ ಹೇಗಾಯ್ತು ಅಂತ. ಈಗ ಜೂಜಾಟ, ಆ ಜೂಜಾಟನ ತೋರಿಸ್ಬೇಕಂದ್ರೆ ಅದು ಪ್ರವೀಣ್ ಡಿರೋ ಮ್ಯೂಸಿಕ್ ಮಾಡಿದ್ದಾರೆ. ಆ ಒಂದೊಂದು ಇದನ್ನ ಪಗಡೆನ ದಾಳಗಳನ್ನ ಹಿಂಗೆ ಹಾಕಬೇಕಂದ್ರೆ ಫಂಕ್ಷನಲ್ ಸೌಂಡ್ ಕೊಡ್ತಾರೆ. ಹೇಗಿರುತ್ತೆ ಅಂದ್ರೆ ನಿಮಗೆ ನೀವೇ ಆ ಸಭೆನಲ್ಲಿ ಕೂತ್ಕೊಂಡಿರೋ ಅನ್ಸುತ್ತೆ. ಒಂದು ಆ ತರಹ ಆ ಕೌರವರು ಪಾಂಡವರು ಹೇಳ್ಬೇಕಂದ್ರೆ ಅವ್ರಿಗಾದ ಕಾನ್ವರ್ಸೇಷನ್ನ ಕೆಲವೇ ಶಬ್ದಗಳಲ್ಲಿ ಒಂದು ವಾಯ್ಸ್ ಸೌಂಡ್, ಫಂಕ್ಷನಲ್ ಸೌಂಡ್ ಅಲ್ಲಿ ತರ್ತಾರೆ. ಇಟ್ ಇಸ್ ಬ್ರಿಲಿಯಂಟ್. ಆಮೇಲೆ ಈ ಹೇಗೆ ಮಲ್ಟಿಪಲ್ ಜಾನ್ರಾಸ್ ಆಫ್ ಆರ್ಟ್ ನಾವು ತರ್ತೇವೆ ಅಂತ. ಈಗ ಏರಿಯಲ್ ಆಕ್ಟ್, ಯಾವ ಕ್ಲಾಸಿಕಲ್ ಡಾನ್ಸರು ಏರಿಯಲ್ ಆಕ್ಟ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದ್ರೆ ಅಲ್ಲಿ ಒಂದು ಕಥೆಗೆ ಎನ್ಹಾನ್ಸ್ ಮಾಡುವಂಥದ್ದನ್ನ ನಾವು ಅಲ್ಲಿ ಒಂದು ಔಚಿತ್ಯಪೂರ್ವಕವಾಗಿ, ಸರ್ಪ್ರೈಸ್ ಅದು, ನಾನು ಈಗ ಹೇಳಲ್ಲ, ಬಂದ್ ನೋಡ್ಬೇಕು ನಮ್ಮ ದ್ರೌಪದಿ ಕಾರ್ಯಕ್ರಮವನ್ನ. ಏರಿಯಲ್ ಆಕ್ಟ್ ಯೂಸ್ ಮಾಡ್ತೀವಿ. ಆಮೇಲೆ ಇವಾಗ ಕೃಷ್ಣೆಯರ ಸಂಬಂಧ, ಕೃಷ್ಣ ಹೇಗೆ ಕೃಷ್ಣೆ ದ್ರೌಪದಿ ಜೊತೆಗೆ ಫಾರ್ ಎವರ್ ಇದ್ದ ಅಂತ. ದ ಹೋಲ್ ಪ್ರೊಡಕ್ಷನ್ ಇಸ್ ಅಬೌಟ್ ದಟ್. ಕೃಷ್ಣೆಯರ ಒಂದು ಬಾಂಧವ್ಯನ ತೋರಿಸೋಂಥದ್ದು ಅದ್ಭುತವಾಗಿದೆ. ಮತ್ತೆ ನಾವು ಕುಮಾರವ್ಯಾಸ ಸಾಹಿತ್ಯವನ್ನು ಉಪಯೋಗಿಸ್ತಿರೋದು. ಅದರಲ್ಲಿ ಕೃಷ್ಣೆಯರು ರಿಡಲ್ ಅಲ್ಲಿ ಮಾತಾಡ್ತಾರೆ. ಏನ್ ಚೆನ್ನಾಗಿದೆ ಅಂದ್ರೆ ಆ ಸಾಹಿತ್ಯ. ಅವಳು ಇದ್ರೊಳಗೆ ಅಕ್ಷಯ ಪಾತ್ರ ಎಪಿಸೋಡ್ ಅಲ್ಲಿ ದುರ್ವಾಸ ಮುನಿ ಹೊಟ್ಟೋಗಿರ್ತಾರೆ, ನಾ ಬರ್ತೀನಿ ನೀನು ಕುಕ್ ಮಾಡ್ಬೇಕು ಅಂತ. ಬಟ್ ಆದ್ರೆ ಒಂದ್ಸತಿ ಪಾಂಡವರು ತಿಂದು ದ್ರೌಪದಿ ತಿಂದಿದ್ರೆ ಅಕ್ಷಯ ಪಾತ್ರ ಅದು ಮತ್ತೆ ಬರುವುದಿಲ್ಲ, ಅವತ್ತಿಗಿಲ್ಲ. ಅದು ಅವಳು ಕೃಷ್ಣನನ್ನ ಕರೀತಾಳೆ. ಕೃಷ್ಣನನ್ನ ಕರೆದ ಮೇಲೆ ನಾ ಇಷ್ಟು ಚಿಕ್ಕದಕ್ಕೆಲ್ಲ ಕೃಷ್ಣನ್ ಕರೆದ್ಬಿಟ್ನಲ್ಲ ಅಂತ ಅಲ್ಲಿ ಒಂದು ಕಾನ್ವರ್ಸೇಷನ್ ಆಗತ್ತೆ. ಕೃಷ್ಣನ ಗೊತ್ತಾಗತ್ತೆ ಪಾಪ ನನ್ನ ತಂಗಿ ಕಷ್ಟದಲ್ಲಿದ್ದಾಳೆ ಅಂತ. ಎಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡ್ತಾನೆ. ಸೊ ಇದನ್ನ ಆಮೇಲೆ ಆ ವಸ್ತ್ರಾಪಹರಣ ಹೇಗೆ ಅಂತ, ಇವಾಗ ಯೂಶಲಿ ಡೈರೆಕ್ಟ್ ಆಗಿ ತೋರಿಸ್ಬಿಟ್ರೆ ಈ ತರದ್ದೆಲ್ಲ ಸಂಕಟ ಆಗ್ಬಿಡುತ್ತೆ. ನಾವು ದ್ರೌಪದಿ ವಸ್ತ್ರಾಪಹರಣನ ದುಶ್ಯಾಸನ ಇಲ್ಲದೆ ತೋರಿಸ್ತೀವಿ. ಅದು ದುಶ್ಯಾಸನ ಅಂತಂದ್ರೆ ಅದು ಕಲೆ ಆಗಲ್ಲ, ದುಶ್ಯಾಸನ ಡೈರೆಕ್ಟ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಲ್ಲ. ಆದ್ರೆ ಆಕೆ ರಿಯಾಕ್ಷನ್ಸ್ ಅಲ್ಲಿ ಅದು ಹೇಗೆ ಆ ಪಲ್ಲುನ ಹಿಡ್ಕೊಂಡು ಎಳಿತಾ ಇರ್ಬೇಕಂದ್ರೆ ಆ ಕೂದಲನ್ನ ಇಟ್ಕೊಂಡು ಎಳಿತಾ ಇರೋದು, ರಿಯಾಕ್ಷನ್ ಅಲ್ಲಿ ಜನಕ್ಕೆ ಅಲ್ಲಿ ದುಶ್ಯಾಸನ ಇರೋಂಗೆ ಭಾವನೆ ಬರುತ್ತೆ, ಅಲ್ಲಿ ಇರಲ್ಲ. ಸೊ ವೆರಿ ಏಸ್ಥೆಟಿಕಲಿ ಎಲಿಗೆಂಟ್ಲಿ ವಿ ಶೋ ದೀಸ್ ಎಲಿಮೆಂಟ್ಸ್. ಅಂಡ್ ಅಗ್ನಿಯಲ್ ಅರಳಿ ಮಂಜಿನೊಳ್ ಮುಗಿದ ವಜ್ರವನಿತೆಯ ಕಥೆ ಇದು ಅಂತ ಬರೆದಿದ್ದಾರೆ. ಸೊ ಕೊನೆಗೂ ಅವಳಿಗೆ ಯಾರೂ ಇರಲಿಲ್ಲ ಜೊತೆಗೆ, ಅವಳು ಪಟ್ಟಿದ್ದ ಕಷ್ಟ ಇದೆಲ್ಲವೂ ತೋರಿಸ್ತೇವೆ. ಸೊ ಹೇಗೆ ಅಂದರೆ ನಮ್ಮ ಪರಂಪರೆಯಲ್ಲಿ ಆಗಿದ್ದು ಎಲ್ಲವೂ ದೊಡ್ಡ ಕಾರ್ಯ ಆಗಲಿಲ್ಲ, ಕೆಲವೆಲ್ಲ ಅನಾಹುತಗಳಾಯಿತು. ಆದರೆ ಅನಾಹುತಗಳನ್ನು ನಾವು ಹೇಗೆ ಎದುರಿಸಬೇಕು, ಈ ರಾಮಾಯಣ ಭಾರತ ಇದೇ ನಮಗೆ ಕಲಿಸೋದು. ಬಿಕಾಸ್ ವಿ ಆರ್ ಆಲ್ ಪುಟ್ ಇನ್ ಸಿಚುವೇಶನ್ಸ್ ಲೈಕ್ ದ್ಯಾಟ್. ಹೌ ಟು ಹ್ಯಾಂಡಲ್ ದಟ್ ಅಂದರೆ ಈ ಕಥೆಗಳಲ್ಲಿ ನಮಗೆ ಕಾಣಿಸುತ್ತೆ.
ಕೃಷ್ಣ ಹೇಗೆ ಹಿ ವಾಸ್ ವಿತ್ ಹರ್ ಆಲ್ ದ ಟೈಮ್. ಸಂಧಾನಕ್ಕೆ ಕಳಿಸ್ಬೇಕಂದ್ರೆ ಪಾಂಡವರೆಲ್ಲ ಹೇಳ್ಬಿಡ್ತಾರೆ ಬೇಡಪ್ಪ ವಾರ್ ಬೇಡ ಅನ್ಬಿಟ್ಟು. ಆದ್ರೆ ಅವ್ರು ಬಂದು ಕೇಳ್ಕೊಳ್ತೇನೆ ನನಗಾಗಿದ್ದ ಅವಮಾನ ನೀ ಮರ್ತು ಬಿಟ್ಯಾ ಕೃಷ್ಣ ಅಂತ ಹೇಳ್ತಾನೆ, ನಿನಗೆ ನಾನು ಜಸ್ಟಿಸ್ ನ ಕೊಡಿಸ್ತೀನಿ ಅಂತ. ಆ ಒಬ್ಬ ಬ್ರದರ್, ಹೌ ಅ ಬ್ರದರ್ ಪ್ರಾಮಿಸಸ್ ಟು ಪ್ರೊಟೆಕ್ಟ್ ಅ ಸಿಸ್ಟರ್, ಯು ನೋ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್. ಇಟ್ಸ್ ಅದರ್ ಥಿಂಗ್. ಇದನ್ನ ಫಸ್ಟ್ ನಮ್ಮ ಪ್ರಾಜೆಕ್ಟ್ ಬಂದಾಗ ಸುಧಾಮೂರ್ತಿ ಮೇಡಮ್ ಅವ್ರು ಕೊಟ್ಟಿದ್ದು ಕಮಿಷನ್, ಇದನ್ನ ಮಾಡಿ ಅಂತ. ಮಾಡಲ್ಲ ಅನ್ಬಿಟ್ಟೆ ನಾನು, ಯಾಕಂದ್ರೆ ನನಗೆ ಇದರ ಅನುಭವವೇ ಇಲ್ಲ. ಇಷ್ಟು ಡೀಪ್ ಇಮೋಷನ್ಸ್ ನ ತರೋಕೆ ನನಗೆ ಎಂದು ಮಾಡೇ ಇರಲಿಲ್ಲ. ಆದ್ರೆ 1 ವರ್ಷ ಅದನ್ನ ರಿಸರ್ಚ್ ಮಾಡಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಮ್ಮ ಕಥೆಗಳನ್ನ ಮಾಡ್ಬೇಕು ಅಂದ್ರೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. 1 ವರ್ಷ ತಕೊಂಡ್ವಿ. 1 ಪೋರ್ಷನ್ ರೆಕಾರ್ಡಿಂಗ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟೆ ನಾನು, ಆಗಲ್ಲ ಮುಂದಕ್ಕೆ ಹೋಗಕ್ಕೆ ಅಂತ. ಯಾಕಂದ್ರೆ ತುಂಬಾ ಇಂಟೆನ್ಸ್ ಕ್ಯಾರೆಕ್ಟರ್, ಇದನ್ನ ಕರೆಕ್ಟ್ ರೀತಿಯಲ್ಲಿ ಪ್ರಪಂಚಕ್ಕೆ ಕೊಡಬೇಕು ಅಂತ. ನಾನು ಸುಧಾಮೂರ್ತಿ ಮೇಡಮ್ಗೂ ಹೇಳಿದೆ, ಮೇಡಮ್ ನಂಗೆ ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ, ಇನ್ನೂ ಓದಬೇಕು, ಇನ್ನೂ ಒಂದಷ್ಟು ಅರ್ಥ ಮಾಡ್ಕೋಬೇಕು, ದ್ರೌಪದಿ ಅನ್ನೋ ಕ್ಯಾರೆಕ್ಟರ್ನ ತೋರಿಸ್ಬೇಕಾದ್ರೆ ಅದು ಕರೆಕ್ಟ್ ಆಗಿರ್ಬೇಕು ಅಂತ. ಆಯ್ತು ನಿಮ್ಗೆ ಯಾವಾಗ ಆಗತ್ತೆ ಮಾಡಿ ಅಂದ್ರು. 2 years ತಗೊಂಡು 2 years ತಗೊಂಡು ಪ್ರೊಡಕ್ಷನ್ ಮಾಡಿದ್ವಿ. ಅದನ್ನ ನಾವು ಈಗ ಅಮೆರಿಕಾದಲ್ಲಿ ಟೂರ್ ಮಾಡ್ಕೊಂಡ್ ಬಂದ್ವಿ. 12,000 ಜನ ನೋಡಿದ್ರು. ಕಣ್ಣೀರ್ ಹಾಕಿ ನಮ್ಮ ಮನೆಯ ಮಗಳಿಗಾದಂತಹ ಅನ್ಯಾಯದ ಫೀಲ್ ಆಯ್ತು ಅನ್ನುವಂಥ ಒಂದು ಭಾವವನ್ನ ತಂದ್ರು. ಯಾಕಂದ್ರೆ ಅವರ್ ಸ್ಟೋರೀಸ್ ಹ್ಯಾವ್ ಅವರ್ ಇಶ್ಯೂಸ್ ಆಫ್ ದ ಸೊಸೈಟಿ. ನಮ್ಮ ಸೊಸೈಟಿಯಲ್ಲಿ ಇಶ್ಯೂಸ್ ಯಾವಾಗಿಂದನೂ ಇತ್ತು, ಆದ್ರೆ ಅದನ್ನ ಫೇಸ್ ಮಾಡೋದು, ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸೊಲ್ಯೂಷನ್ಸ್ ಕೂಡ ಇತ್ತು. ಸೊ ನಮ್ಮ ಕಲೆಗಳ ಮೂಲಕ ನಾವು ಕಲ್ತ್ಕೋತೀವಿ. ಬದುಕು, ಕಲೆ ಇದೆಲ್ಲ ನಮಗೆ ಅಟ್ ಅ ಸರ್ಟನ್ ಪಾಯಿಂಟ್ ನೋ it becomes one. It becomes one. Wow. ಇನ್ನೇನು ಹೇಳೋದು? ಅಯ್ಯೋ ನನಗೆ ಕಂಪ್ಲೀಟ್ ಒಂಥರ ಅದು ಹಂಗೆ ಕಣ್ಣು ಮುಂದೆನೆ ಬಂದ್ಬಿಟ್ಟಿದೆ. ಬಟ್ ಐ ವಾಂಟ್ ಟು ವಿಟ್ನೆಸ್ ದಿಸ್ ಲೈವ್. ಬನ್ನಿ, ಎಲ್ಲರೂ ನೋಡ್ಬೇಕು. ಎಲ್ಲರೂ ಕೃಷ್ಣ ಫೈರ್ ಟು ಫ್ರಾಸ್ಟ್ ಎರಡನ್ನೂ ನೋಡ್ತೀರಾ ನೀವು? ಫೈರ್ ಟು ಫ್ರಾಸ್ಟ್, ಫೈರ್ ಟು ಫ್ರಾಸ್ಟ್. ಆಕೆಯ ಹುಟ್ಟು ಫೈರು, ಆಕೆಯ ಡೆತ್ತು ಹಿಮಾಲಯದಲ್ಲಿ. ಇಟ್ಸ್ ವೆರಿ ಹಾರ್ಟ್ ಟಚಿಂಗ್. ವಾವ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.